ನೋಡಿ ವಾರಕ್ಕೆ ಉಂಟಲ್ಲ 3 ಸಲ ಈ ಥರ ಮಾಡಿ ಕುಡಿಬೇಕು. 60 ವರ್ಷ ಆದರೆ ಕೂಡ ಕನ್ನಡಕವೇ ಬೇಡ, ಅಷ್ಟು ನಮ್ಮ ಕಣ್ಣಿನ ದೃಷ್ಟಿ ಉಂಟಲ್ಲ ಕ್ಲಿಯರ್ ಆಗಿರ್ತದೆ. ಫ್ರೆಂಡ್ಸ್, ಇವತ್ತಿನ ಮನೆಮದ್ದಲ್ಲಿ ನಾನು ನಿಮಗೆ ಕಣ್ಣಿನ ದೃಷ್ಟಿ ಯಾವ ರೀತಿ ಹೆಚ್ಚು ಮಾಡ್ಬೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ಈ ಮನೆಮದ್ದನ್ನು ನೀವು ಮಾಡಿದರೆ ವಾರದಲ್ಲಿ ಒಂದು 3 ಸಲ ಮಾಡಿ ಕುಡಿಬೇಕು. ಈ ಥರ ಮಾಡಿ ಕುಡಿದ್ರೆ ಉಂಟಲ್ಲ, ನೀವು 60 ವರ್ಷ ಆಗೋ ತನಕ ಕೂಡ ಕನ್ನಡಕ್ಕೆ ಇಡುವ ಸಮಸ್ಯೆನೇ ಬರೋದಿಲ್ಲ. ಯಾಕಂತ ಹೇಳಿದರೆ ಅಷ್ಟು ನಿಮ್ಮ ಕಣ್ಣಿನ ದೃಷ್ಟಿ ಜಾಸ್ತಿ ಆಗ್ತದೆ. 60 ವರ್ಷ ತನಕ ಕೂಡ ನೀವು ಪೇಪರೆಲ್ಲ ಸಲೀಸಾಗಿ ಓದ್ಬೋದು. ಯಾವ ರೀತಿ ಆ ಮನೆಮದ್ದು ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ತೋರಿಸಿಕೊಡ್ತೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುವ ಒಂದು ಅದ್ಭುತವಾದ ಮನೆಮದ್ದನ್ನು ನಾವು ಇವತ್ತು ಮಾಡ್ತಿದ್ದೇವೆ. ಅದು ಯಾವುದರಿಂದ ಅಂತ ಹೇಳಿದರೆ ನೋಡಿ, ನಾನಿಲ್ಲೊಂದು 3 ಬಾದಾಮಿ ತಗೊಂಡಿದ್ದೇನೆ, ಹಾಗೆಯೇ ಕಲ್ಲು ಸಕ್ಕರೆ, ಹಾಗೆ ಒಂದು 2 ಸ್ಪೂನಷ್ಟು ಸೋಂಪು ಕಾಳು. ಇನ್ನು ನಾವು ಈ ಮನೆಮದ್ದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವ. ಫಸ್ಟಿಗೆ ನಾವು ಈ ಬಾದಾಮಿಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ನಾನು ಇದಕ್ಕೆ ಖಾಲಿ 3 ಬಾದಾಮಿಯನ್ನು ತಗೊಂಡಿದ್ದೇನೆ. ಕಣ್ಣಿನ ದೃಷ್ಟಿ ಜಾಸ್ತಿ ಮಾಡಲಿಕ್ಕೆ ಮೇನ್ ಆಗಿ ನಾವು ಇಂಗ್ರೀಡಿಯೆಂಟ್ ಹಾಕೋದೆ ಈ ಬಾದಾಮಿಯಲ್ಲಿ ಉಂಟಲ್ಲ, ಈ ಕಣ್ಣಿನ ದೃಷ್ಟಿ ಜಾಸ್ತಿ ಮಾಡುವಂತಹ ಹೆಚ್ಚಿನ ಗುಣಗಳಿವೆ. ಈ ಬಾದಾಮಿಯನ್ನು 8 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಟ್ಟಿದ್ದೆ. ಅದನ್ನು ಚೆನ್ನಾಗಿ ಬಿಸಿಲಿಗೆ ಹಾಕಿ ಒಣಗಿಸಿ ನಂತರ ಇಲ್ಲಿ ನಾನು ಹುರಿಲಿಕ್ಕೆ ತಗೊಂಡಿರುವಂಥದ್ದು. ಈ ಬಾದಾಮಿಯನ್ನು ಹುರಿದು ನಂತರ ಪೌಡ್ರ್ ಮಾಡಲಿಕ್ಕೆ ಇದೆ. ನೋಡಿ, ಬಾದಾಮಿಯನ್ನು ಸ್ವಲ್ಪ ಹುರಿದರೆ ಸಾಕು. ನಾನಿಲ್ಲೊಂದು 2 ನಿಮಿಷಗಳ ಕಾಲ ಹುರಿದಿದ್ದೇನೆ ಅಷ್ಟೇ. ಹಾಗೆಯೇ ಸೋಂಪು ಕಾಳನ್ನು 2 ನಿಮಿಷಗಳ ಕಾಲ ಹುರಿಯುವ. ಇದು ಯಾಕೆ ಹುರಿಯುವುದು ಅಂತ ಹೇಳಿದರೆ, ಹುರಿದ್ರೆ ನಮಗೆ ಬೇಗ ಪೌಡ್ರ್ ಆಗ್ತದೆ. ತುಂಬ ಹುರಿಬೇಕಂತಿಲ್ಲ, ಸ್ವಲ್ಪ ನಮಗೆ ರಫ್ ಆದರೆ ಸಾಕು, ಗರಗರ ಆದರೆ ಸಾಕು. ಇನ್ನಿದನ್ನೆಲ್ಲ ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಾಡಿಕೊಳ್ಳುವ. ನೋಡಿ, ನಾನು ಇಲ್ಲಿ ಇಡೀ ಬಾದಾಮಿಯನ್ನು ಹಾಕ್ತಾ ಇಲ್ಲ, ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೇನೆ. ಬೇಗ ಪೌಡ್ರ್ ಆಗ್ತದೆ ಇದು. ಕಲ್ಸಕ್ಕರನ್ನು ಕೂಡ ಸ್ವಲ್ಪ ಈ ಥರ ಪುಡಿ ಮಾಡ್ಕೊಂಡು ಹಾಕೊಳ್ತೇನೆ, ಆಗ ಬೇಗ ಸಣ್ಣ ಆಗ್ತದೆ. ಇನ್ನು 3 ಕೂಡ ಸಣ್ಣದಾಗಿ ಪೌಡರ್ ಮಾಡಿಕೊಳ್ಳುವ. ನೋಡಿ, ನಮಗೆ ಇಲ್ಲೊಂದು 3 ಚಮಚದಷ್ಟು ಪೌಡ್ರ್ ಸಿಕ್ಕಿದೆ. ನೋಡಿ, ಈ ಥರ ಪೌಡ್ರ್ ಆದರೆ ಸಾಕು. ನಾವು ಮಾಡಿದ ಬಾದಾಮಿ ಹಾಗೆ ಸೋಂಪು ಕಾಳಿನ ಪೌಡ್ರನ್ನು ಯಾವ ರೀತಿ ಯೂಸ್ ಮಾಡೋದು ಅಂತೇಳಿ ಇವಾಗ ನಾನು ತೋರಿಸಿಕೊಡ್ತೇನೆ. 1 ಲೋಟ ಆಗುವಷ್ಟು ಹಾಲನ್ನು ತಗೊಂಡಿದ್ದೇನೆ. ಅದನ್ನು ಸ್ವಲ್ಪ ಬಿಸಿ ಮಾಡುವ. ಸ್ವಲ್ಪ ಹಾಲನ್ನು ಬಿಸಿ ಮಾಡಿಕೊಳ್ಳುವ. ಈ ಕಣ್ಣಿನ ಸಮಸ್ಯೆ ಅಂತ ಹೇಳಿದರೆ ಕಣ್ಣು ಮಂಜು ಆಗೋದು, ದೂರದ್ದೆಲ್ಲ ನಮಗೆ ಕಾಣದೇ ಇರುವಂಥದ್ದು, ಅಥವಾ ಹತ್ತಿರ ಇದ್ದಾಗ ಹತ್ತಿರ ಇದ್ದರೆ ಕೂಡ ನಮಗೆ ಕಾಣೋದಿಲ್ಲ. ಹಾಗೆಲ್ಲ ಸಮಸ್ಯೆ ಬಂದರೆ ಉಂಟಲ್ಲ, ಕಣ್ಣಿನ ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿ ಅರ್ಥ. ಅದು ನಮಗೆ ಜಾಸ್ತಿಯಾಗಿ ಮೊಬೈಲ್ ನೋಡಿದರೆ ಅಥವಾ ಈ ಟಿ ವಿ ಹತ್ತಿರದಿಂದ ನೋಡೋದು, ಕಂಪ್ಯೂಟರನ್ನು ಡೈಲಿ ನಾವು ಬೆಳಗಿಂದ ಸಂಜೆ ತನಕ ನೋಡ್ತಾ ಇದ್ದರೆ ಅವಾಗೆಲ್ಲ ಉಂಟಲ್ಲ ಕಣ್ಣಿನ ಸಮಸ್ಯೆ ಬರ್ತದೆ. ಹಾಗಿದ್ದಾಗ ನಾವು ಈ ಥರ ಒಂದು ಬಾದಾಮಿ ಹಾಗೆಯೇ ಸೊಂಪಿನ ಕಾಳನ್ನ ಪೌಡ್ರ್ ಮಾಡಿಕೊಂಡು ವಾರದಲ್ಲಿ 3 ಸಲ ಕುಡಿದರೆ ಸಾಕು. ರಾತ್ರಿ ಮಲಗುವಾಗ 1 ಲೋಟ ಹಾಲಿಗೆ ಹೀಗೆ ಚೆನ್ನಾಗಿ ಕುದಿಸಿ ಆ ಪೌಡ್ರನ್ನು ಹಾಕಿ ಕುಡಿದರೆ ಸಾಕು. ನಮಗೆ ಏಜ್ ಆದರೆ ಕೂಡ ಕನ್ನಡಕ ಬರೋದೇ ಇಲ್ಲ. ಯಾಕಂತ ಹೇಳಿದರೆ ಅಷ್ಟು ಒಂದು ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡ್ತದೆ. ಈ ಕಣ್ಣಿನ ಸಮಸ್ಯೆ ಅಂತ ಹೇಳಿದರೆ ಚಿಕ್ಕ ಮಕ್ಕಳಿಂದ ಹಿಡಿದು ಏಜದರ ತನಕ ಕೂಡ ಎಲ್ಲರಿಗೂ ಕಾಡ್ತದೆ. ಇವಾಗ ನೋಡಿ, ಹಾಲು ಸ್ವಲ್ಪ ಕುದಿದಿದೆ. ಇದಕ್ಕೆ ನಾನು 1 ಚಮಚದಷ್ಟು ಈ ಪೌಡ್ರನ್ನು ಹಾಕೊಳ್ತೇನೆ. ಹಾಕಿ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಳ್ತೇನೆ. ಪೌಡ್ರ್ ಹಾಕಿದ ಕೂಡಲೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ, ಇಲ್ಲದಿದ್ದರೆ ಹಾಗೆ ಗಂಟು ಬೀಳ್ತದೆ. ನಾವು ಮತ್ತೆ ಸಪರೇಟಾಗಿ ಸಕ್ಕರೆ ಎಲ್ಲ ಏನು ಹಾಕಬೇಕಂತಿಲ್ಲ. ಯಾಕಂತ ಹೇಳಿದರೆ ಈ ಕಲ್ ಸಕ್ಕರೆದು ಸ್ವೀಟ್ನೆಸ್ ಇರ್ತದೆ ನೋಡಿ, ಅದೇ ಸಾಕಾಗ್ತದೆ. ನೋಡಿ, ಇದು ಚೆನ್ನಾಗಿ ಕುದಿ ಬಂದಿದೆ, ಇಷ್ಟ ಆದರೆ ಸಾಕು. ನೋಡಿ, ವಾರಕ್ಕೆ ಉಂಟಲ್ಲ 3 ಸಲ ಈ ಥರ ಮಾಡಿ ಕುಡಿಬೇಕು. 60 ವರ್ಷ ಆದರೆ ಕೂಡ ಕನ್ನಡಕವೇ ಬೇಡ, ಅಷ್ಟು ನಮ್ಮ ಕಣ್ಣಿನ ದೃಷ್ಟಿ ಉಂಟಲ್ಲ ಕ್ಲಿಯರ್ ಆಗಿರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸಿಂಪಲ್ ಆದ ಅದ್ಭುತವಾದ ಮನೆಮದ್ದನ್ನು ಯಾವ ರೀತಿ ಮಾಡೋದಂತ ಹೇಳಿ. ನೀವು ಕೂಡ ಈ ಮನೆಮದ್ದು ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ಥರ ಸಮಸ್ಯೆ ಇದ್ದವರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಕೂಡ ಯೂಸ್ ಆಗ್ತದೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.